ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಷ್ಟೆಲ್ಲ ಆದರೂ ಲೀಲಾ ಪಾಪ ಈಗಲೂ ನೆಲದ ಮೇಲೆ ಮಲಗ್ತಾ ಇದ್ದಾಳೆ. ಪಾಪ ಅವಳಿಗೆ ಎಷ್ಟು ಕಷ್ಟ ಆಗ್ತಿದೆಯೋ ನಾನು ಇನ್ಮೇಲೆ ಅವಳು ನೆಲದ ಮೇಲೆ ಮಲಗಬಾರ್ದು. ಎಸ್, ಹೌದು, ಮಲಗಬೇಡ ಅಂತ ಹೇಳೋದು ಹೇಗೆ? ಆ್ಯಕ್ಚುಲಿ ನಾನೇ ಮಲಗು ಅಂತ ಹೇಳಿದ್ದು. ಈಗ ಸಡನ್ನಾಗೆ ಬೇಡ ಅಂತ ಹೇಳಕ್ಕೆ ನನಗೆ ಮುಜುಗರ ಆಗ್ತಾ ಇದೆ. ಅಕಸ್ಮಾತ್ ಹೇಳಿದ್ರು ಅವಳಿಗೆ ಹಳೆಯದೆಲ್ಲ ನೆನಪಾಗಿ ಬೇಜಾರಾಗ್ಬಿಟ್ರೆ ಏನು ಮಾಡೋದು? ಐಡಿಯಾ ಇದೇ ಅವಳ ಕೈಗೆ ಸಿಗ್ಲಿಲ್ಲ ಅಂದರೆ ಅವಳಲ್ಲಿ ಮಲ್ಕೊಳ್ಳೇಬೇಕು. ಎಸ್, ನೀನೇ ಮೊದಲು ನೀನೇ ಕೊನೆ, ಬೇರೆ ಯಾರು ಬೇಡ ನನಗೆ. ಉಸ್ ಯಾಕೋ ಗಾಬರಿಯಲ್ಲಿದ್ದಂಗಿದ್ದೀರಾ? ನಾನು ಇಲ್ಲ ನಾರ್ಮಲ್ ಆಗಿದ್ದೀನಿ. ನಾನು ಇಲ್ವಲ್ಲ, ನಿಮ್ಮ ಹಾರ್ಟ್ ಬೀಟು ನನಗೆ ಕೇಳಿಸ್ತಾ ಇದೆ. ಅದು ನೀನು ಸಡನ್ನಾಗಿ ಹತ್ರ ಬಂದ್ಬಿಟ್ಟಿಲ್ಲ, ಅದಕ್ಕೆ ಸ್ವಲ್ಪ ಹಾರ್ಟ್ ಬೀಟ್ ಜಾಸ್ತಿ ಆಯ್ತು ಅಷ್ಟೇ. ಅಯ್ಯೋ, ಅದೆಷ್ಟು ಪ್ರೀತಿಸ್ತೀರಾ ರೀ. ಐ ಲವ್ ಯು. ಐ ಲವ್ ಯು ಟು. ಸರಿ ಸರಿ, ನೀವು ಮಲ್ಕೊಳ್ಳಿ, ಟೈಮ್ ಆಗ್ತಿದೆ. ಅಯ್ಯಯ್ಯೋ, ಇಲ್ಲೇ ಇಟ್ಟಿದ್ದೆ, ಕಾಣಿಸ್ತಾನೆ ಇಲ್ವಲ್ಲ? ಏನು? ನಾನು ಮಲ್ಕೊಳ್ಳೋಕೆ ಅಂತ ದಿಂಬು ಬೆಡ್ಶೀಟ್ ಇಲ್ಲಿಟ್ಟಿದ್ದೆ, ಕಾಣಿಸ್ತಾನೆ ಇಲ್ಲ. ಅಯ್ಯೋ, ನಮ್ಮ ಮನೇಲಿ ನನ್ನ ರೂಮಲ್ಲಿ ದಿಂಬು ಬೆಡ್ಶೀಟ್ ಕಾಣಿಸ್ತಾ ಇಲ್ಲ ಅಂತ. ಮೈ ಗಾಡ್, ಏನು ಮಾಡೋದು ಈಗ? ಏನ್ ಮಾಡೋದು ಅಂದ್ರೆ ಹುಡುಕ್ಬೇಕಪ್ಪ. ಅಲ್ಲ, ಇಷ್ಟೊತ್ತಂಗೆ ನೀನೇ ಹುಡ್ಕೋದಿಯಲ್ಲ, ಸಿಕ್ಲಿಲ್ವಲ್ಲ? ಅದು ಕರೆಕ್ಟೇ. ಏನ್ ಮಾಡೋದು ಇವಾಗ? ಹೋಗ್ಲಿ ಬಿಡು, ನೀನು ಸದ್ಯಕ್ಕಿಲ್ಲೇ. ಏನು? ಅಲ್ಲ ಅಂದ್ರೆ ಈಗ ಸದ್ಯಕ್ಕೆ ಅದು ಸಿಗೋ ತನಕ ಇಲ್ಲೇ ಮಲಗಿರೋ, ಸದ್ಯಕ್ಕಷ್ಟೇ. ಅದು ಸಿಕ್ಕಾದ್ಮೇಲೆ ನೀನು ಕಂಫರ್ಟಬಲ್ ಆಗಿ ಕೆಳಗೆ ಮಲ್ಕೋ. ಹಾಂ, ಹೌದಲ್ವಾ? ಅದೊಂದೇ ದಾರಿ ಇರೋದು ಇವಾಗ. ಆದರೆ ನಿಮಗೆ ಪ್ರಾಬ್ಲಮ್ ಇಲ್ಲ ತಾನೆ? ಪ್ರಾಬ್ಲಮ್ ಇಲ್ಲ ಅಂತಲ್ಲ. ಓ, ನಿಮಗೆ ಪ್ರಾಬ್ಲಮ್ ಅಂದರೆ ನಾನು ಲಕ್ಷ್ಮಿ ಜೊತೆ ಮಲ್ಕೋತೀನಿ. ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ. ಇಲ್ಲ, ನೋ ಪ್ರಾಬ್ಲಮ್, ಮಲ್ಕೋ. ಆದರೆ ನಂಗೆ ನಿದ್ದೆ ಬರ್ತಿಲ್ಲ. ಆ್ಯಕ್ಚುಲಿ ನನಗೂ ನಿದ್ದೆ ಬರ್ತಾಯಿಲ್ಲ. ಒಂದು ಕೆಲಸ ಮಾಡೋಣ, ನಾವಿಬ್ಬರು ಹಾಗೇ ಮಲ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇರೋಣ, ಆಮೇಲೆ ಹಾಗೆ ನಿದ್ದೆ ಬರುತ್ತೆ. ಇವಾಗ ಸಮಾಧಾನ ಆಗ್ತಾ ಇದೆ. ನೀವು ಎಲ್ಲಿ ನಿಮ್ಮ ಪ್ರೀತಿನ ಹೇಳ್ಕೊತಿರೋ ಇಲ್ವೋ ಅಂತ ನಂಗೆ ತುಂಬ ಭಯ ಆಗಿತ್ತು. ಆ್ಯಕ್ಚುಲಿ ನನಗೂ ತುಂಬ ಭಯ ಆಗ್ತಿರಲಿಲ್ಲ. ಬಟ್ ಏನು ಗೊತ್ತಾ, ಪ್ರೀತಿ ನಿಜವಾದಾಗಿದ್ದರೆ ಅದನ್ನು ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ. ಒಂದಿನ ಹೇಳ್ಕೊಳ್ಳೇಬೇಕಾದ್ರೆ ಅಥವಾ ತಾನಾಗೆ ತಾನದು ಗೊತ್ತಾಗ್ಬಿಡುತ್ತೆ. ಕರೆಕ್ಟು ರೀ. ರೀ, ನನಗೇನು ಅನಿಸ್ತಿದೆ ಗೊತ್ತಾ, ನಾವಿಬ್ಬರು ಮುಂದೆ ತುಂಬ ಚೆನ್ನಾಗಿರ್ತೀವಿ, ನಮ್ಮಿಬ್ಬರು ಫ್ಯೂಚರು ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಹೌದು ಲೀಲಾ, ಆ್ಯಕ್ಚುಲಿ ನಮ್ಮ ಫಸ್ಟ್ ಹಾಫ್ ಚೆನ್ನಾಗಿರಲಿಲ್ಲ. ಇನ್ನು ಮುಂದಿಂದೆಲ್ಲ ಸೆಲೆಬ್ರೇಷನ್. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಥ್ಯಾಂಕ್ ಯು ರೀ. ಲೀಲಾ, ನಿಮ್ಗೆ ಏನೆಲ್ಲ ಇಷ್ಟ ಅಂತ ನನಗೆ ಹೇಳು. ನಿನ್ನ ಆಸೆಗಳನ್ನ ಈಡೇರಿಸೋದು ನಂಗೆ ತುಂಬ ಇಂಪಾರ್ಟೆಂಟ್. ನನಗೆ ದೊಡ್ಡ ದೊಡ್ಡ ಆಸೆ ಇಲ್ಲ, ಏನೂ ಇಲ್ಲ ರೀ.
ತುಂಬ ದಿನ ಆಯಿತು, ನಾನು ಹೊರಗಡೆನೇ ಹೋಗಿಲ್ಲ. ನೀವು ಯಾವಾಗಾದರೂ ಫ್ರೀ ಇದ್ದರೆ ನಾನು ನಿಮ್ಮ ಜೊತೆ ಹೊರಗಡೆ ಹೋಗಬೇಕು. ನನ್ನ ಕರ್ಕೊಂಡು ಹೋಗ್ತೀರಾ? ನಾಳೆನೇ ಕರ್ಕೊಂಡು ಹೋಗ್ತೀನಿ. ನಿಜವಾಗ್ಲೂ? ನಾಳೆ ಬೆಳಗ್ಗೆ ರೆಡಿ ಆಗ್ಬಿಡು. ನಾಳೆ ಇಡೀ ದಿನ ನಿನ್ನನ್ನು ಖುಷಿಯಾಗಿಡೋದು ನನ್ನ ಜವಾಬ್ದಾರಿ. ನಿಜವಾಗ್ಲೂ? ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಅಬ್ಬಾ, ನಾನು ಇವಾಗ ನೆಮ್ಮದಿಯಾಗಿ ಮಲ್ಕೋಬೋದು. ಅಜ್ಜಿ ಎಲ್ಲಿ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ನಾವೊಂದು ಕಣ್ಣಿಟ್ಟಿರ್ಬೇಕು. ಹೌದಕ್ಕ, ಇತ್ತೀಚೆಗೆ ಅಜ್ಜಿ ಬಿಹೇವಿಯರ್ ಬೇರೆ ಥರನೇ ಇದೆ. ಅದಕ್ಕೆ ಹೇಳ್ತಾರೆ, ಅವ್ರು ಯಾರನ್ನ ಮೀಟ್ ಮಾಡ್ತಾರೆ, ಏನು ಮಾತಾಡ್ತಾರೆ, ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನೋ ಇನ್ಫಾರ್ಮೇಶನ್ ನನಗೆ ಗೊತ್ತಾಗಬೇಕು. ಅದಕ್ಕೆ ಈ ಜವಾಬ್ದಾರಿನ ನಾನು ನಿನಗೆ ಒಪ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನೀವು ನನ್ನನ್ನು ನಂಬಿ ರೆಸ್ಪಾನ್ಸಿಬಿಲಿಟಿ ಕೊಡ್ತಿದ್ರ. ನಾನು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀನಿ. ಡೋಂಟ್ ವರಿ. ಅಜ್ಜಿ ಕಾಡ್ತಿರೋ ವಿಷಯ ಯಾವುದು ಅಂತ ಗೊತ್ತಾದರೆ ನಾವು ಏನು ಮಾಡಬೇಕು ಅನ್ನೋದು ನಮಗೆ ಕ್ಲಾರಿಟಿ ಸಿಗುತ್ತೆ. ನೋಡ್ತಾ ಇರಿ, ಅಜ್ಜಿ ಹಿಂದೆ ಬೆನ್ನಿಗೆ ಬಿದ್ದಿರೋ ಬೇತಾಳ ಥರ ನಾನು ಇರ್ತೀನಿ. ಗುಡ್ ಮಾರ್ನಿಂಗ್ ರೀ. ಫ್ರೆಶ್ ಆಗಿ ಬಾ. ವಾವ್, ಏನಿದೆ ಆಶ್ಚರ್ಯ? ಇಷ್ಟೆಲ್ಲ ಮಾಡಿದಾರ? ನಂಗೆ ನಂಬಕ್ಕೆ ಆಗ್ತಿಲ್ಲ. ಖುಷಿಗೆ ಕುಣಿದಾಡ್ಬೇಕು ಅನಿಸ್ತಿದೆ. ಐ ಲವ್ ಯು ರೀ. ಐ ಲವ್ ಯು ಸೋ ಮಚ್. ನನ್ನ ಗಂಡ ನನಗೋಸ್ಕರ ಕಾಫಿ ರೆಡಿ ಮಾಡಿಟ್ಟು ಹೋಗಿದ್ದಾರೆ. ಗಂಡನ ತುಂಬಾ ಪ್ರೀತಿ ಮಾಡೋ ಹೆಂಡ್ತಿರು ಈ ತರ ಮಾಡ್ತಾರೆ, ಆದ್ರೆ ನನಗೆ ನನ್ನ ಗಂಡ ಮಾಡಿದ್ದಾರೆ. ಐ ಆಮ್ ಸೋ ಲಕ್ಕಿ. ವಾವ್, ನಿನ್ಗೋಸ್ಕರ ತಿಂಡಿ ರೆಡಿ ಇದೆ, ಬಾ. ಯಾವ ಗಂಡ ತಾನೇ ಇಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ. ನಂಗೆ ಇವ್ರು ಸಿಕ್ಕಿದ್ದು 100 ಜನ್ಮದ ಪುಣ್ಯ ಅನಿಸ್ತಾ ಇದೆ. ರೀ, ನೀವು ಯಾಕಿಷ್ಟು ಬೇಗ ಎದ್ದು ಹೋಗಿದ್ದೀರಾ? ನಾನು ನಿಮ್ಮನ್ನ ನೋಡ್ಬೇಕಿತ್ತುಪ್ಪ. ವಾವ್, ಎಂತ ಕಾಫಿ. ಐ ಲವ್ ಯು ರೀ. ಬಾಸ್ 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 ಐ ಲವ್ ಯು ಬಾಸ್, ಐ ಲವ್ ಯು. ಸತ್ಯ ಬಾಸ್, ಇದು ನನ್ನ ಮನಸ್ಸಿನ ಮಾತು. ಲೀಲಾ ಮೇಡಮ್ ಅವರು ಅವರಾಗೆ ಬಂದು ನೀವು ಅವ್ರನ್ನ ಯಾವ ರೀತಿ ನೋಡ್ಕೋತಿದ್ದೀರಾ ಅಂತ ಕುಣ್ಕೊಂಡು ಹೇಳ್ತಿದ್ರು ಸರ್. ಯು ನೋ ವಾಟ್ ವಿಶು,
ನನ್ನ ಲೈಫಲ್ಲಿ ಪ್ರೀತಿ ಆಗಲಿ ದ್ವೇಷ ಆಗಲಿ ನನಗೆಲ್ಲ 100% ಮಾಡೇ ಅಭ್ಯಾಸ. ಅಂಥದ್ರಲ್ಲಿ ಇಲ್ಲ ನಾನು ಹೆಂಡತಿ, ನನ್ನ ಜೀವ ಅವಳನ್ನ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ನಂಗೆ ತೃಪ್ತಿನೇ ಆಗಲ್ಲ. ಸರ್ ಇನ್ನೊಂದು ಪ್ರಶ್ನೆ, ನೀವು ಯಾವ ದೇವರನ್ನ ತುಂಬಾ ನಂಬ್ತೀರಾ ಸರ್? ಯಾಕೆ? ಆ ದೇವ್ರ ಹತ್ರ ಹೋಗಿ, ಭಗವಂತ ಪ್ರಪಂಚದಲ್ಲಿರೋ ಎಲ್ಲಾ ಹೆಣ್ಮಕ್ಳಿಗೆ ನಿಮ್ಮಂತ ಗಂಡ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಕರ್ನಾಟಕದ ಎಲ್ಲಾ ಹೆಣ್ಮಕ್ಳಿಗೆ ನಿಮ್ಮಂತ ಗಂಡ ಸಿಗ್ಲಿ ಅಂತ ಹರಕೆ ಹೊತ್ಕೋತೀನಿ ಸರ್. ಹಾಗೇನಿಲ್ಲ ವಿಶ್ವರೂಪ್. ಹೆಂಡ್ತಿನ ಪ್ರೀತಿಸೋ ಪ್ರತಿ ಗಂಡನೂ ತನ್ನ ಹೆಂಡ್ತಿನ ಮಗು ಥರನೇ ನೋಡ್ಕೋತಾನೆ. ಯಾಕೆಂದ್ರೆ ಹೆಂಡ್ತಿನೇ ಅವನ ಮೊದಲನೇ ಮಗು ಅಲ್ವಾ? ಯಾಕೇನಾಯ್ತು? ಸರ್, ನೀವು ಇಷ್ಟೊಂದು ಪ್ರೀತಿ ಮಾಡ್ತೀರಂತ ಗೊತ್ತಿದ್ರೆ ಈ ಜನ್ಮದಲ್ಲಿ ನಾನೇ ಹೆಣ್ಣಾಗುಟ್ಟಿ ನಿಮ್ಗೆ ಲೈನ್ ಹೊಡಿತಿದ್ದೆ. ಪರವಾಗಿಲ್ಲ ಸರ್, ನೆಕ್ಸ್ಟ್ ಜನ್ಮದಲ್ಲಿ ನೋಡೋಣ. ಇದೊಂದು ಆಸೆ ಪಡ್ಕೋಬೇಡ. ಯಾಕೆಂದರೆ ನನಗೆ ಎಷ್ಟೇ ಜನ್ಮ ಬಂದರೂ ಲೀಲಾನೇ ನನ್ನ ಹೆಂಡತಿ, ಅದನ್ನು ಯಾರೂ ಬದಲಾಯಿಸುತ್ತಾರೆ. ಹೌದು ಸರ್, ಲೀಲೆ ಮೇಡಮೇ ನಿಮಗೆ ಕರೆಕ್ಟ್ ಜೋಡಿ. ನೀವು ಇಷ್ಟು ಬದಲಾದ್ರಲ್ವಾ, ನಮ್ಗೆ ಅದೇ ಖುಷಿ. ಇನ್ನು ಮುಂದಕ್ಕೂ ನೀವು ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು ಸರ್. ವಿಶ್ವರು, ಪ್ರೀತಿಲಿ ಇಷ್ಟು ಸಾಕು ಅಷ್ಟು ಸಾಕು ಅನ್ನೋದಿರೋದಿಲ್ಲ. ಅಂದರೆ ಇಬ್ಬರು ಒಪ್ಕೊಂಡ ತಕ್ಷಣ ಪ್ರೀತಿ ಮುಗೀತು ಅಂತನೂ ಅಲ್ಲ. ಅದು ಒಂಥರ ದಿನನಿತ್ಯದ ಕೆಲಸ. ಅದನ್ನು ಉಳಿಸ್ಕೊಳ್ಳೋಕ್ಕೆ ದಿನಾಗಲೂ ಏನಾರು ಒಂದು ಮಾಡ್ತಾರೆ. ಕರೆಕ್ಟ್ ಸರ್. ನೀವು ನಿಮ್ಮ ಪ್ರೀತಿಗೋಸ್ಕರ ಇವತ್ತು ಏನು ಮಾಡ್ತಿದ್ದೀರಂತ ಕೇಳ್ಬೋದಾ ಸರ್? ಅಫ್ಕೋರ್ಸ್ ಕೇಳ್ಬೋದು. ನಾನು ಲೀಲನ್ನ ಹೊರಗಡೆ ಕರ್ಕೊಂಡು ಹೋಗ್ತೇನೆ. ವಾವ್ ಸರ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಆಫೀಸ್. ಯಾಕೆ ಸರ್ ಹೀಗೆ ಮಾಡ್ತಿದ್ದೀರಾ? ಯಾಕೆ? ಎನಿಥಿಂಗ್ ರಾಂಗ್? ಏನ್ ಎನಿಥಿಂಗ್ ಸರ್, ಎವ್ರಿಥಿಂಗ್ ರಾಂಗ್ ಸರ್. ಈಗ ನೀವು ಒಂದಾಗಿ ಜೀವನನ ಶುರು ಮಾಡ್ತಿದ್ದೀರಾ ಸರ್. ಈ ಟೈಮಲ್ಲಿ ಯಾರಾದರೂ ಆಫೀಸಿಗೆ ಕರ್ಕೊಂಡು ಹೋಗ್ತಾರ ಸರ್? ಹೆಣ್ಮಕ್ಳನ್ನ ಶಾಪಿಂಗ್ ಮಾಲ್ಗೆ, ಸಿನಿಮಾಗೆ, ಪಾರ್ಕಿಗೆ, ಚಾಟ್ ಸೆಂಟರ್ಗೆ ಈ ಥರ ಕರ್ಕೊಂಡು ಹೋಗ್ಬೇಕು ಸರ್. ಸರ್, ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಸರ್, ನೀವು ಆಫೀಸ್ ಹೇಳೋ ಬದಲು ಅಟ್ಲೀಸ್ಟ್ ಹೋಮ್ ಥಿಯೇಟರ್ ಅಂತಿದ್ರು ಕೂಡ ನಮ್ಗೆ ಸ್ವಲ್ಪ ಸಮಾಧಾನ ಆಗ್ತಿತ್ತು ಸರ್. ನೋ, ಆ್ಯಕ್ಚುಲಿ ಅಮ್ಮನ ಹತ್ರನೂ ನಾವಿಬ್ಬರು ಆಫೀಸ್ಗೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟೆ. ಡೋಂಟ್ ವರಿ ಸರ್, ನಂದು ತಂದಿಡೋದು ಎತ್ತಿಡೋದ್ರಲ್ಲೆಲ್ಲ ಎತ್ತಿದೆ ಕೈ ಸರ್. ಅಂದ್ರೆ ನಾನು ಅಜ್ಜಿ ಹತ್ರ ಹೋಗಿ ಮಾತಾಡ್ತೀನಿ, ನೀವು ಇವತ್ತು ಆಫೀಸ್ಗೆ ಹೋಗೋದು ಬೇಡ ಅಂತ ಹೇಳಕ್ ಕೇಳ್ತೀನಿ. ಓಕೆ ಸರ್? ನೀವು ಮತ್ತೆ ಲೀಲಾ ಮೇಡಮ್ ಅಲ್ಲಿಗೋಗಿ ಇಲ್ಲಿಗೋಗಿ ಎಲ್ಲಾದ್ರೂ ಹೋಗಿ, ಆದ್ರೆ ಆಫೀಸಿಗೆ ಮಾತ್ರ ಹೋಗ್ಬಿಡಿ ಸರ್. ಥ್ಯಾಂಕ್ ಯು ವಿಶ್ವ, ಥ್ಯಾಂಕ್ ಯು ವೆರಿ ಮಚ್. ಇದನ್ನು ಬ್ರೇಕ್ಫಾಸ್ಟ್ ಟೈಮ್, ನಾವು ಹೋಗಬೇಕು. ಅಕ್ಕ, ಏನಕ್ಕ ಇದು? ಏಜೆ ಹುಲಿ ಥರ ಇದ್ರು. ಅವ್ರ ಮುಂದೆ ನಿಂತ್ಕೊಳ್ಳೋದಿರಲಿ, ಅವ್ರ ಉಸಿರು ಬಿಟ್ರೆ ಭಯ ಆಗ್ತಿತ್ತು ನಮಗೆ. ಈಗ ಏಜೆ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಅವ್ರ ಅಮ್ಮವ್ರ ಗಂಡ ಆಗ್ಬಿಡ್ತಾರೇನೋ ಅಂತ ಅನ್ನಿಸ್ತದೆ. ಏಜೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಅವರು ಅಂತರ ಅತ್ತೆ ಜೊತೆಗೆ ಮಾತ್ರ ಹೀಗಿದ್ರು ಅಂತ ಕೇಳಿದ್ದೆ. ಈಗ ಹೋಗಿ ಹೋಗಿ ಆ ದರಿದ್ರ ಲೀಲನ್ ಜೊತೆಗೆ. ಸೂಪರ್ ಆಗಿದೆ. ನಂಗೆ ತಿಂಡಿ ಅಂದ್ರೆ ತುಂಬಾ 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 ಇಷ್ಟ. ನನಗೆ ನೀನು ಅಂದರೆ ತುಂಬ ತುಂಬ ಇಷ್ಟ.
ಬಿಸಿ ಬಿಸಿ ಕಜ್ಜಾಯ ಬಿಸಿ ಬಿಸಿ ಕಜ್ಜಾಯ ಮಾಡಿಕೊಡಲೆ ನಾನು. ಹಿಂದೆ ಎಂದು ತಿಂಡಿ ಇಲ್ಲ, ಮುಂದೆ ಎಂದು ಸಿಗುದಿಲ್ಲ, ಜನ್ಮ ಜನ್ಮದಲ್ಲಿ ನೆನಪಲ್ಲಿ ಉಳಿಯುವ. ಬಿಸಿ ಬಿಸಿ ಕಜ್ಜಾಯ ಇನ್ನೊಂದು ಕೊಡಲೇನು, ತಗೋ ತಿನ್ನು. ಲಕ್ಷ್ಮಿ, ಅಲ್ಲ ಅಕ್ಕ, ಅವ್ರು ತಿನ್ನೋದನ್ನ ನೋಡಿ ಹೊಟ್ಟೆ ಹೊರ್ಕೋತಿದ್ರಲ್ಲ, ಬೇಕಿದ್ರೆ ಮಾಡ್ಕೊಡ್ತೀನಿ ಅಂತ ಕೇಳದ್ನಪ್ಪ. ತಪ್ಪವೇಶ್ವರು, ಅಯ್ಯೋ ಸತ್ತ ಸ್ವರ್ಗದಲ್ಲಿರೋ ನಮ್ಮ ಅಜ್ಜಿ ಅಡಿಗೆ ಏನೂ ತಪ್ಪಿಲ್ಲ ಮೇಡಮ್. ಹಸಿದವ್ರಿಗೆ ಊಟ ಹಾಕೋದು ನಮ್ಮ ನಾಡಿನ ಧರ್ಮ. ಅದಕ್ಕೆ ನೀವು ಮಾಡ್ಕೊಡ್ತೀನಿ ಅಂತ ಒಂದು ಮಾತು ಕೇಳಿದ್ರಿ. ಇಟ್ಸ್ ಓಕೆ ಮೇಡಮ್. ನಿಮಗೂ ಈ ಮನೆಗೂ ಏನ್ರಿ ಸಂಬಂಧ? ಈ ಮನೆಗೆ ನೀವು ಮೂರನೇ ಥರನೇ ಇರಿ. ಮೇಡಮ್, ನಾನು ಈ ಮನೆಗೆ ಮೂರನೇವನಲ್ಲ ಮೇಡಮ್. ಮೂರನೇವನ್ ಅಲ್ದಿದ್ರು 100ನೇವನಾದ್ರೂ ಕೂಡ ಲೀಲಾ ಮೇಡಮ್ ಮತ್ತೆ ಏಜೆ ಸರ್ ಮತ್ತೆ ಯಾರೇ ಬಂದರು ನಾನಂತೂ ಸುಮ್ಮನೆ ಇರಲ್ಲ ಮೇಡಮ್. ಆ ಮಹಾನ್ ವ್ಯಕ್ತಿ ಇದ್ದಾರಲ್ವಾ, ಅವ್ರು ನನ್ನ ಜೀವನ ಕೊಟ್ಟಿರೋ ಗುರು, ನನ್ನ ತಂದೆಗಿಂತ ಹೆಚ್ಚು. ಇನ್ನು ಲೀಲಾ ಮೇಡಮ್ ನನ್ನ ಸ್ವಂತ ತಂಗಿಗಿಂತ ಹೆಚ್ಚು. ಹೀಗಿರ್ಬೇಕಾದ್ರೆ ನಿಮ್ಮದೇ ಯಾವುದೇ ಮಾತುಗಳನ್ನು ನಾನು ಎದೆ ಮೇಲೆ ಹಾಕೊಳ್ಳಲ್ಲ ಮೇಡಮ್. ಈ ಹನುಮಂತ ರಾಮ ಸೀತೆ ಜೋಡಿನ ಎದೆ ಬಗ್ದು ತೋರಿಸ್ದ ಮೇಡಮ್. ಬೇಕಿದ್ರೆ ನಮ್ಮ ರಾಮ್ಲೀಲಾ ಜೋಡಿನೂ ಕೂಡ ನಾನು ಎದೆ ಬಗ್ಗೆ ತೋರಿಸ್ತೀನಿ. ತೋರಿಸಲ್ಲ ಮೇಡಮ್? ಲೀಲಾ, ನೀವು ಸ್ವಲ್ಪ ಬೇಗ ತಿಂದರೆ ಬೇಗ ಹೊರಗೆ ಹೋಗ್ಬೋದು ನಾವು. ಹೌದಾ? ಓಕೆ ಓಕೆ ಓಕೆ. ನಿಧಾನ. ಓಕೆ, ಏನು ರೀ, ನೀವು ನನಗೆ ಇಷ್ಟೊಂದು ಪ್ರೀತಿ ಕೊಡಬೇಡಿರಿ. ಈ ಪ್ರೀತಿನ ತಡ್ಕೊಳ್ಳೋ ಶಕ್ತಿ ನನಗಿದೆಯಾ ಅಂತ ಅನುಮಾನ ಬರುತ್ತೆ ರೀ. ಆದರೆ ನಾನು ಕೊಡ್ತಿರೋ ಪ್ರೀತಿ ತುಂಬ ಕಡಿಮೆ ಆಯಿತು ಅನ್ನೋ ಅನುಮಾನ ನನಗಿದೆ. ನಿಜವಾಗ್ಲೂ ಐ ಲವ್ ಯು ರೀ. ಐ ಲವ್ ಯು ಟು. ಅಯ್ಯೋ, ನಾನೇ ತಿಂತಾ ಇದ್ದೀನಿ, ನೀವು ಕೂತ್ಕೊಳ್ಳಿ, ತಿನ್ನಿ. ಪರವಾಗಿಲ್ಲ. ಇಲ್ಲ, ನೀವು ತಿನ್ನಲೇಬೇಕು, ಕೂತ್ಕೊಳ್ಳಿ, ನಾನೇ ತಿನ್ನಿಸ್ತೀನಿ. ನಿನ್ನನು ನೋಡಿದ ನಂತರ ಜೀವಕ್ಕೆ ಬಾಕಿಯೇ ಇಲ್ಲವೇ ಯಾವುದೇ ಕೋರಿಕೆ. ನಿನ್ನಯ ಒಲವಲಿ ನಾಶವಾಗಿ ಹೋಗಲು ನನ್ನ ಈ ಜನ್ಮವೇ ಮೀಸಲು. ಈಶ್ವರು, ಹಾಗೆಲ್ಲ ನಮ್ಮ ರಾಮ್ಲೀಲಾ ಜೋಡಿನ ನೋಡ್ಬೇಡಿಪ್ಪ, ಅವ್ರಿಗೆ ಸೃಷ್ಟಿ ಆಗುತ್ತೆ ಅಲ್ವಾ ಮೇಡಮ್? ಉರ್ಕೊಳ್ಳೋರು ಉರ್ಕೊಳ್ಳಿ, ಆದ್ರೆ ನಮ್ಮ ಜೋಡಿನ TOUCH ಟಚ್ಚು ಮಾಡೋಕ್ಕಾಗಲ್ಲ ಅನ್ನೋದು ಮಾತ್ರ ಅವ್ರ ತಲೆಯಲ್ಲಿ ಉಳ್ಕೊಳ್ಳಿ. ಹಾ, ಬಾಯ್ ಮೇಡಮ್ಸ್. ಬಾಯ್ ಸಿಸ್ಟರ್ಸ್. ಬಾಯ್. ಇನ್ನೊಂದು ಸ್ವಲ್ಪ. ಬಿಡ ಇನ್ನೊಂದು ಸಾಕಾಯ್ತು. ಶೋರ್? ಎಸ್. ನಾನು ಹೋಗಿ ಜ್ಯೂಸ್ ತೊಗೊಂಬರ್ತೀನಿ. ರೀ, ನೀವು ಅಡುಗೆ ಮನೆಗೆ ಹೋಗಿ ಬರೋವರೆಗೂ ನಾನು ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋಕೆ ಇರೋಕ್ಕಾಗಲ್ಲಪ್ಪ. ನಾನು ಬರ್ತೀನಿ. ನೀನು ಅಡುಗೆ ಮನೆ ತನಕ ಬಂದು ನಿನ್ನ ಕಾಲು ನೋವುತ್ತಲ್ಲ, ಅದು ನನ್ನ ಕೈ ತಡ್ಕೊಳಕ್ಕಾಗಲ್ಲ. ಶೋ, ನಾನು ಹೋಗಿ ತೊಗೊಂಬರ್ತೀನಿ. ಬಂಗಾರ.
ಬಂಗಾರ ಅಲ್ಲ, ಮುದ್ದು ಬಂಗಾರ. ಓ ಇಂಕಿ ಪಿಂಕಿ ಪಾಂಕಿ. ಅಲ್ಲ ಅಲ್ಲ, ಪಿಂಕಿ ಆಗಲೇ ನನ್ನ ಕಡೆ ಬಂದಾಯ್ತು. ಇನ್ನು ನೀವಿಬ್ರಷ್ಟೇ ಬಾಕಿ. ಆ್ಯಕ್ಚುಲಿ ಏನು ಗೊತ್ತಾ, ನೀವು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಅವತ್ತೊಂದಿನ ಈ ಡೈನಿಂಗ್ ಟೇಬಲ್ ಮೇಲೆ ಕೂತು ನಾನೊಂದು ಚಾಲೆಂಜ್ ಹಾಕಿದ್ದೆ, ನೆನಪಿದ್ಯಾ? ನೆನಪಿನ ಶಕ್ತಿ ಕಮ್ಮಿ ಅನ್ಸುತ್ತೆ, ನಾನು ನೆನಪು ಮಾಡಿಸ್ತೀನಿ. ಆ ಚಾಲೆಂಜ್ನ ನಾನಿವತ್ತು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀನಿ ಅಂತ ನಂಗೆ ಹೆಮ್ಮೆ ಆಗ್ತಿದೆ. ನಮ್ಮ ಜೋಡಿ ತುಂಬ ಚೆನ್ನಾಗಿರಬೇಕು ಅಂತ ಹಾರೈಸಿರುವ ಕೋಟ್ಯಾಂತರ ಜನರ ಅಭಿಮಾನಿಗಳಿಗೆ ನಮ್ಮ ಧನ್ಯವಾದಗಳು. ನನ್ನ ಗಂಡ ಜ್ಯೂಸ್ ತರೋದಕ್ಕೆ ಹೋಗಿದ್ದಾರೆ. ನಾನು ಜ್ಯೂಸ್ ಕುಡಿದು ತಣ್ಣಗಾಗ್ತೀನಿ, ನೀವಿಬ್ರು ಹುರ್ಕೊಳ್ಳಿ, ಆಯ್ತಾ?